ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪುರಾಣದಲ್ಲಿ ನಾವು ರಾಧೆಯ ಬಗ್ಗೆ ಮಾತನಾಡುವಾಗೆಲ್ಲ ಕೃಷ್ಣನ ಉಲ್ಲೇಖ ಮಾಡದೆ ಆಕೆಯ ಕುರಿತಾದ ಚರ್ಚೆ ಪೂರ್ಣಗೊಳಿಸಲು ಸಾಧ್ಯವೇ ಇಲ್ಲ ಎನ್ನಬಹುದು. ಕಾರಣ ಅವರಿಬ್ಬರದು ಎಲ್ಲ ಬಗೆಯ ಲೌಕಿಕ ಹಾಗೂ ಭೌತಿಕ ಅನುರಾಗಗಳಿಗೂ ಮೀರಿದ ಒಂದು ದಿವ್ಯ ಆಧ್ಯಾತ್ಮಿಕ ಬಂಧ. ಸ್ವಚ್ಛ, ಶುದ್ಧ ಹಾಗೂ ನಿರ್ಮಲವಾದ ಪ್ರೇಮಕ್ಕೆ ಇವರಿಬ್ಬರದೊಂದು ಉತ್ತಮ ಉದಾಹರಣೆಯಾಗಿ ನಿಲ್ಲುತ್ತದೆ. ರಾಧಾ ಕೃಷ್ಣರ ನಡುವೆ ಪ್ರೇಮಾನುರಾಗವು ಎಂದಿನಿಂದಲೂ ಇದೆ. ಮಹಾವಿಷ್ಣು ಅಥವಾ ಶ್ರೀನಾರಾಯಣನು ಕೃಷ್ಣನ ಅವತಾರವೆತ್ತಿದ ದಿನದಿಂದಲೇ ಇತ್ತ ಆತನ ಪ್ರಿಯ ಮಡದಿಯಾದ ಶ್ರೀಲಕ್ಷ್ಮಿಯು ನಿಜವಾದ ಆಧ್ಯಾತ್ಮಿಕ ಪ್ರೇಮವೆಂದರೇನೆಂದು ನಿರೂಪಿಸಿ ಕೊಡುವ ಸಲುವಾಗಿಯೇ ರಾಧೆಯಾಗಿ ಭೂಲೋಕದ ಯಮುನಾ ನದಿ ತೀರದ ರಾವಲ್ ನಗರದಲ್ಲಿ ವೃಷಭಾನು ಹಾಗೂ ಕೀರ್ತಿ ದಂಪತಿಗಳ ಮಗಳಾಗಿ ಜನ್ಮಿಸುತ್ತಾಳೆ. ಇಲ್ಲಿಂದಲೇ ರಾಧಾ ಕೃಷ್ಣರ ಪ್ರೇಮ ಕಥೆಯು ಪ್ರಾರಂಭವಾಗುತ್ತದೆ. ಅವರಿಬ್ಬರೂ ಸಹ ಪರಸ್ಪರರಿಗಾಗಿಯೇ ಜನ್ಮ ಪಡೆದರು. ಯಾಕೆ ಅವರ ಮದುವೆ ಜರುಗಲಿಲ್ಲ? ಕೃಷ್ಣ ಯಾಕೆ ರಾಧೆಯನ್ನ ತೊರೆದು ಹೋದ? ಕೃಷ್ಣನ ನೆಚ್ಚಿನ ಮುರಾರಿ ಅಥವಾ ಆತನ ಕೊಳಲು ಯಾಕೆ ಮುರಿದು ಹೋಯಿತು? ಕೊನೆಯದಾಗಿ ರಾಧೆಯ ಮರಣ ಹೇಗೆ ಹಾಗೂ ಯಾಕಾಗಿ ಸಂಭವಿಸಿತು ಎಂಬ ಮುಂತಾದ ಸಂಗತಿಗಳನ್ನಿಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ರಾಧೆಯು ಹುಟ್ಟಿದಾಗ ಆಕೆ ಕಣ್ಣನ್ನೇ ತೆರೆದಿರಲಿಲ್ಲ. ಯಾವಾಗ ತಾನು ಕೃಷ್ಣನನ್ನ ನೋಡುವೆನು ಆಗಷ್ಟೇ ಕಣ್ಣು ತೆರೆದು ಜಗತ್ತನ್ನ ನೋಡುವೆ ಎಂದು ಆಕೆ ವಚನ ಪಡೆದು ಬಂದಿದ್ದವಳು. ರಾಧಾ ಕೃಷ್ಣರ ನಡುವೆ ಮುಗಿಯದ ಅನುಬಂಧವಿತ್ತು. ಇದು ಎಲ್ಲರಿಗಿಂತ ಹಾಗೂ ಎಲ್ಲದಕ್ಕಿಂತ ಪರಮ ಪವಿತ್ರವಾದುದೆಂದು ಹೇಳಲಾಗುತ್ತದೆ. ಆಕೆಯು ತನ್ನ 5ನೇ ವಯಸ್ಸಿನವರೆಗೂ ಸಹ ಕಣ್ಣನ್ನೇ ತೆಗೆದಿರಲಿಲ್ಲ. ಕೃಷ್ಣ ಬಂದು ಆಕೆಯ ಎದುರು ನಿಂತಾಗಲೇ ಆಕೆ ತನ್ನ ಕಣ್ಣು ಬಿಟ್ಟು ಜಗತ್ತನ್ನ ನೋಡಿದ್ದು. ಕೃಷ್ಣನು ತನ್ನ ಲೀಲೆಗಳಿಂದ ಹಾಗೂ ತನ್ನ ವೇಣುವಿನ ಮಧುರ ಗಾಯನದಿಂದಾಗಿ ಬೃಂದಾವನದಲ್ಲಿ ಎಲ್ಲರ ಮನಸೂರೆ ಮಾಡಿದ್ದ. ರಾಧಾ ಕೃಷ್ಣರ ಪ್ರೇಮ ಅವರು 8ನೇ ವಯಸ್ಸಿನಲ್ಲಿ ಇದ್ದಾಗಿನಿಂದಲೂ ಸಹ ಶುರುವಾಯಿತು. ಯಾವಾಗೆಲ್ಲ ಕೃಷ್ಣನು ತನ್ನ ಕೊಳಲ ನಾದದಿಂದ ಸುಶ್ರಾವ್ಯವಾಗಿ ಅದನ್ನ ನುಡಿಸುತ್ತಿದ್ದನು ಆಗ ರಾಧೆಯು ಅನುರಕ್ತಳಾಗಿ ಅವನ ಕಡೆಗೆ ಓಡೋಡಿ ಆತನಿದ್ದಲ್ಲಿಗೆ ಬರುತ್ತಿದ್ದಳು. ಇವರಿಬ್ಬರು ಆ ಮಧುರ ನಾದದ ಉನ್ಮಾದದಲ್ಲಿ ಗಂಟೆಗಟ್ಟಲೆ ಅದನ್ನ ಆಸ್ವಾದಿಸುತ್ತಾ ಕಳೆದು ಹೋಗುತ್ತಿದ್ದರು. ಯಮುನಾ ನದಿ ತೀರದಲ್ಲಿ ಅದೆಷ್ಟೋ ಹೊತ್ತು ಪರಸ್ಪರ ಆಲಂಗಿಸಿಕೊಂಡು ಮೈ ಮರೆಯುತ್ತಿದ್ದರು. ಆದರೆ ಇವರ ಈ ಒಡನಾಟ ಹೆಚ್ಚು ಕಾಲ ಮುಂದುವರಿಯಲಾಗಲಿಲ್ಲ. ಬೃಂದಾವನದಲ್ಲಿದ್ದ ಬಾಲಕೃಷ್ಣನ ಬಗ್ಗೆ ತಿಳಿದ ಕಂಸನು ಅವನನ್ನ ಯುದ್ಧಕ್ಕೆ ಆಹ್ವಾನಿಸಿದನು. ಇದರಿಂದ ಕೃಷ್ಣನು ತನ್ನ ತಾಯಿ ಯಶೋದೆ ಹಾಗೂ ಒಡನಾಡಿಯಾದ ರಾಧೆಯ ಸಹಿತ ಬೃಂದಾವನದ ಸಕಲ ನಿವಾಸಿಗಳಿಗೂ ಸಹ ವಿದಾಯ ತಿಳಿಸಿ ಹೊರಡಲೇಬೇಕಾಯಿತು. ಪುನಃ ತಾವಿಬ್ಬರೂ ಸಹ ಒಂದಾಗಿ ಮತ್ತೆ ಸೇರ್ತಾರೆ ಅನ್ನೋದು ಅವರಿಬ್ಬರಿಗೂ ಕೂಡ ಗೊತ್ತಿತ್ತು. ಆದರೆ ಇದೇ ತನ್ನ ಹಾಗೂ ಕೃಷ್ಣನ ಕೊನೆಯ ಭೇಟಿ ಎಂದು ತಿಳಿದಿದ್ದ ರಾಧೆಯು ಅವನಿಂದ 2 ವಾಗ್ದಾನಗಳನ್ನ ಪಡೆಯುತ್ತಾಳೆ. ಅದೇನೆಂದರೆ ಆಕೆಯು ಅವಸಾನವಾಗುವವರೆಗೂ ಸಹ ಆಕೆಯ ಹೃದಯದಲ್ಲಿ ಕೃಷ್ಣನ ಹೊರತು ಇನ್ನೊಬ್ಬರಿಗೆ ಸ್ಥಳವಿಲ್ಲ ಹಾಗೂ ಆಕೆ ಸಾಯುವ ಮುನ್ನ ಕೃಷ್ಣ ಆಕೆಯ ಬಳಿ ಇರಬೇಕು ಅನ್ನೋದು. ಇವೆರಡಕ್ಕೂ ಸಹ ಸಮ್ಮತಿಸಿದ ಕೃಷ್ಣನು ಅತೀವ ವೇದನೆಯಿಂದ ಆಕೆಯನ್ನ ಬೀಳ್ಕೊಡುತ್ತಾನೆ. ಕೃಷ್ಣನು ರಾಧೆಯನ್ನ ಇನ್ನಿಲ್ಲದ ಹಾಗೆ ಪ್ರೀತಿಸ್ತಾ ಇದ್ದ. ಆಕೆ ಎಲ್ಲಿದ್ದರೂ ಸಹ ಆಕೆಯ ಇರುವಿಕೆ ಹಾಗೂ ಆಕೆಯ ಮಾತುಗಳು ಆತನಿಗೆ ಕೇಳಿಸುತ್ತಿದ್ದವು ಹಾಗೂ ತನ್ನ ಇರುವಿಕೆಯೂ ಸಹ ಆಕೆಯ ಅನುಭವಕ್ಕೆ ಬರುತ್ತದೆ ಎಂಬುದು ಅವನಿಗೂ ಸಹ ಗೊತ್ತಿತ್ತು. ತಾನಿರಲಿ ಹಾಗೂ ಇಲ್ಲದಿರಲಿ ಆಕೆ ಸದಾ ಸಂತೋಷದಿಂದಲೇ ಇರಬೇಕೆಂದು, ತಾನಿಲ್ಲವೆಂದು ತನಗಾಗಿ ಕಣ್ಣೀರನ್ನ ಆಕೆ ಎಂದಿಗೂ ಸುರಿಸಬಾರದೆಂದು ಸಹ ಕೃಷ್ಣ ಆಕೆಯಿಂದ ಪ್ರತಿಯಾಗಿ ವಾಗ್ದಾನ ಪಡೆಯುತ್ತಾನೆ. ಇದಾದ ಮೇಲೆ ಮಥುರಾಗೆ ಬಂದ ಕೃಷ್ಣ ಬಲರಾಮರು ಸೊಕ್ಕಿದ್ದ ಕಂಸನನ್ನ ನಾಶ ಮಾಡ್ತಾರೆ. ಕೃಷ್ಣನು ತನ್ನ ನಿಜದ ತಾಯಿ ತಂದೆಯರಾದ ವಸುದೇವ ಹಾಗೂ ದೇವಕಿಯರನ್ನ ಬಂಧ ಮುಕ್ತಗೊಳಿಸಿ ಅವರೊಡನೆ ಕೆಲ ಕಾಲ ಸಂತೋಷದಿಂದ ಕಳೆಯುತ್ತಾನೆ. ಈ ಸಮಯದಲ್ಲಿ ರಾಧೆಯ ವರ್ಣನೆಯು ಹೆಚ್ಚು ಎಲ್ಲೂ ಕೂಡ ಬರೋದಿಲ್ಲ. ತನ್ನ ಜನರಿಗಾಗಿ ಕೃಷ್ಣನು ದ್ವಾರಕಾ ನಗರಿಯನ್ನೇ ರಚಿಸ್ತಾನೆ. ಆ ಬಳಿಕ ಅವನಿಗೆ ದ್ವಾರಕಾಧೀಶ ಎಂದೇ ಹೆಸರು ಬರುತ್ತದೆ. ಇಲ್ಲಿ ಕೃಷ್ಣನು ರುಕ್ಮಿಣಿ ಹಾಗೂ ಸತ್ಯಭಾಮ ಎಂಬಿಬ್ಬರನ್ನ ಸಹ ವಿವಾಹವೂ ಸಹ ಆಗುತ್ತಾನೆ. ಆತನಿಗೆ 16,100 ಜನ ಉಪಪತ್ನಿಯರು ಸಹ ಇರುತ್ತಾರೆ. ಇವರಲ್ಲೆಲ್ಲ ಕೃಷ್ಣನಿಗೆ ರುಕ್ಮಿಣಿ ಅಂದ್ರೆ ಅತಿಯಾದ ಪ್ರೀತಿ ಹಾಗೂ ಮೋಹ. ರುಕ್ಮಿಣಿಯೂ ಸಹ ಅಷ್ಟೇ ಬಗೆಯಲ್ಲಿ ಆತನನ್ನ ಪ್ರೇಮಿಸುತ್ತಾಳೆ. ಕೇವಲ ಕೃಷ್ಣನ ಭಾವಚಿತ್ರವೊಂದನ್ನೇ ನೋಡಿ ಆತನೆಡೆಗೆ ಪ್ರೇಮ ಪಾಶದಲ್ಲಿ ಸಿಲುಕಿದವಳು. ಕೃಷ್ಣನಿಗಾಗಿ ಈಕೆ ತನ್ನ ಅಣ್ಣನಾದ ರುಕ್ಮಯನೊಂದಿಗೆ ಸಹ ವೈರತ್ವ ಕಟ್ಟಿಕೊಂಡವಳು. ಕೃಷ್ಣನನ್ನ ಮನಸಾರೆ ವರಿಸಿ ಆತನಿಗೆ ತನ್ನ ಸಕಲವನ್ನ ಸಹ ಅರ್ಪಿಸಿದಾಕೆ ಈ ರುಕ್ಮಿಣಿ.
ಸ್ನೇಹಿತರೆ, ಈ ಕಾಲದಲ್ಲಿ ಲೌಕಿಕ ಮದುವೆಯನ್ನೇ ನಿಜವಾದ ಪ್ರೇಮಾನುರಾಗಕ್ಕೆ ಹೋಲಿಕೆ ಮಾಡಿ ನೋಡಲಾಗುತ್ತದೆ. ಆದರೆ ರಾಧಾಕೃಷ್ಣರದ್ದು ಇದಕ್ಕೂ ಮೀರಿದ ಅನುಬಂಧ. ಅವರಿಬ್ಬರೂ ಸಹ ಪರಸ್ಪರ ವಿವಾಹವನ್ನೇ ಮಾಡಿಕೊಳ್ಳಲಿಲ್ಲ. ಅವರು ಚಿಕ್ಕಂದಿನಿಂದಲೇ ಒಟ್ಟಿಗೆ ಆಡಿ ಪಾಡಿ ನಲಿಯುತ್ತಾ ಬೆಳೆಯುತ್ತಾರೆ. ಆ ವೃಂದಾವನದಲ್ಲಿ ಎಲ್ಲರೂ ಕೃಷ್ಣ ಹಾಗೂ ರಾಧೆಯರನ್ನ ನೋಡಿ ಸಂಭ್ರಮ ಪಡುತ್ತಿದ್ದರು. ಅಲ್ಲಿದ್ದ ಗೋಪಿಕೆಯರ ಮನಸ್ಸೆಲ್ಲ ಕೃಷ್ಣನ ಮೇಲಿದ್ರೆ ಅವನ ಮನಸ್ಸು ಮಾತ್ರ ರಾಧೆಯ ಮೇಲಿತ್ತು. ಕೃಷ್ಣನು ಇತರರಿಗಿಂತಲೂ ಹೆಚ್ಚಾಗಿ ವಿಶೇಷವಾಗಿ ರಾಧೆಯನ್ನ ತನ್ನ ಮನಸಾರೆ ಪ್ರೀತಿಸ್ತಾ ಇದ್ದ. ಅವರಿಬ್ಬರೂ ಸಹ ಅಲ್ಲಿ ಎರಡು ದೇಹ ಒಂದೇ ಆತ್ಮದಂತಿದ್ದರು. ಆದರೂ ಮುಂದೆ ಇವರಿಬ್ಬರೂ ಸಹ ಬೇರೆ ಬೇರೆಯಾಗಬೇಕಾದ ಪರಿಸ್ಥಿತಿ ಒದಗಿ ಬರುತ್ತದೆ. ಅದೇನೆಂದು ಈಗ ತಿಳಿಯೋಣ. ಮುಂದೆ ಕೃಷ್ಣನು ಬಾಲ್ಯಾವಸ್ಥೆಯಿಂದ ತನ್ನ ಯೌವನಾವಸ್ಥೆಗೆ ಬಂದಾಗ ಆತನಿಗೆ ಬಹುದೊಡ್ಡ ಕರ್ತವ್ಯವೊಂದು ಎದುರಾಗುತ್ತದೆ. ಅದೇ ಕಂಸನ ವಧೆ. ಮಥುರಾದಲ್ಲಿ ಜನರಿಗೆ ಪೀಡನೆ ಕೊಡುತ್ತಿದ್ದ ಈ ಕಂಸನ ವಧೆಯೇ ಕೃಷ್ಣನ ಮೊದಲ ಗುರಿ ಹಾಗೂ ಕರ್ತವ್ಯವಾಗಿತ್ತು. ಆತ ಇದೇ ಕಾರಣಕ್ಕೆ ತನ್ನ ಅಣ್ಣನಾದ ಬಲರಾಮ ದೇವನೊಡನೆ ಮಥುರಾಗೆ ಹೊರಡಲು ಸಜ್ಜಾದಾಗ ಅಡ್ಡ ಬಂದ ರಾಧೆ ತನ್ನನ್ನ ವಿವಾಹವಾಗಿ ಜೊತೆಯಲ್ಲೇ ಕರೆದುಕೊಂಡು ಹೋಗಲು ಕೇಳಿಕೊಳ್ಳುತ್ತಾಳೆ. ಆಗ ಕೃಷ್ಣನು ಆಕೆಗೆ ಬುದ್ಧಿವಾದ ಹೇಳುತ್ತಾನೆ. ತಾವಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಜನ್ಮ ತಾಳಿದವರು, ಎರಡು ದೇಹವಿದ್ದರೂ ನಮ್ಮದು ಒಂದೇ ಆತ್ಮ. ಆ ಆತ್ಮದ ಬೆಸೆಯುವಿಕೆ ನಮ್ಮ ನಡುವೆ ಎಂದೂ ಕೂಡ ಆಗಿದೆ. ಮದುವೆ ಎನ್ನುವುದು ತಾತ್ಕಾಲಿಕ ಬಂಧ, ಅದು ಜನಸಾಮಾನ್ಯರ ನಡುವೆ ನಡೆಯುವ ಕ್ರಿಯೆ. ಆದರೆ ನಾವು ಯಾವತ್ತೂ ಒಂದಾಗಿದ್ದೇವೆ. ಪರಸ್ಪರ ಮನಸ್ಸು, ಬುದ್ಧಿ, ಹೃದಯ ಹಾಗೂ ಆತ್ಮಗಳಲ್ಲಿ ಬೆರೆತು ಹೋಗಿದ್ದೇವೆ. ನಮಗೆ ಮದುವೆ ಎಂಬ ತಾತ್ಕಾಲಿಕ ಬಂಧದ ಅಗತ್ಯವಿಲ್ಲವೆಂದು ಕೃಷ್ಣ ಹೇಳಿದಾಗ ರಾಧೆಗೂ ಸಹ ತಾವೆಂದು ಒಂದಾಗಿದ್ದೇವೆಂಬುದರ ತಾತ್ಪರ್ಯದ ಅರಿವಾಗುತ್ತದೆ. ಆಕೆ ಅವನ ಮಾತಿಗೆ ಸಮ್ಮತಿಸಿ ಮಥುರಾಗೆ ಕಳಿಸಿಕೊಡುತ್ತಾಳೆ. ಕೃಷ್ಣ ಹಾಗೂ ರಾಧೆಯರು ವಿವಾಹವಾಗದೆ ಇರಲು ಇದೇ ಮುಖ್ಯ ಕಾರಣ ಅವರು ಈ ಮುನ್ನವೇ ಮಾನಸಿಕವಾಗಿ ಪರಸ್ಪರ ಒಂದಾಗಿದ್ದರು. ಕೃಷ್ಣನಿಗಿದ್ದ ಕರ್ತವ್ಯವೇ ಆತನನ್ನ ರಾಧೆಯನ್ನ ವಿವಾಹವಾಗೋದರಿಂದ ತಡೆ ಹಿಡಿದಿತ್ತು. ಇದಲ್ಲದೆಯೂ ಇವರಿಬ್ಬರು ಬೇರೆ ಅಥವಾ ದೂರವಾದುದಕ್ಕೆ ಹಲವು ಕಡೆ ಹಲವು ಸಿದ್ಧಾಂತಗಳು, ಥಿಯರಿಗಳು ಚಾಲ್ತಿಯಲ್ಲಿದೆ. ಕೃಷ್ಣ ರಾಧೆಯಿಂದ ದೂರವಾದಾಗ ಇತ್ತ ರಾಧೆಯ ಪೋಷಕರು ರಾಧೆಯನ್ನ ಬೇರೆ ಯಾರಿಗೂ ವಿವಾಹ ಮಾಡಿಕೊಟ್ಟರೆಂದು ಅಲ್ಲಿ ರಾಧೆ ತಾನೊಂದು ನಿರ್ಜೀವ ವಿಗ್ರಹದ ರೂಪ ತಾಳಿ ವೈಕುಂಠ ಸೇರಿ ವಿಷ್ಣುವನ್ನ ಸಂಧಿಸಿದಳೆಂದು ಕೆಲವು ಕಡೆ ಪ್ರತೀತಿ ಇದೆ. ಇನ್ನು ಕೆಲವರ ಪ್ರಕಾರ ಶ್ರೀಕೃಷ್ಣನು ತಾನು ರಾಜ ವಂಶಸ್ಥನೆಂದು, ರಾಧೆಯು ಸಾಮಾನ್ಯರ ಪುತ್ರಿಯಾಗಿದ್ದರಿಂದಲೇ ಆಕೆಯ ಸ್ಥಿತಿ ಸಂದರ್ಭವನ್ನ ಅರಿತು ಕೃಷ್ಣ ತನಗೆ ಇಷ್ಟವಿದ್ದರೂ ತಾನೇ ಅವನೊಂದಿಗೆ ಕಠಿಣವಾಗಿ ವರ್ತಿಸಿ ದೂರ ಹೋದಳೆಂದು ಹಲವರ ವಾದ. ಇದರಲ್ಲಿ ಯಾರ ಸಿದ್ಧಾಂತ ಅಥವಾ ನಂಬಿಕೆ ಸತ್ಯವೋ ಗೊತ್ತಿಲ್ಲ. ಅಂತೂ ಹೇಗೋ ರಾಧಾಕೃಷ್ಣರ ಪ್ರೇಮಕತೆ ಇಲ್ಲಿಗೆ ಮುಗಿಯುತ್ತದೆ. ಹಾಗೆಂದು ರಾಧಾಕೃಷ್ಣರ ಪ್ರೀತಿಗೆ ಯಾವುದೇ ಮುಕ್ತಾಯ ಅಥವಾ ಒಂದು ಫುಲ್ ಸ್ಟಾಪ್ ಇಲ್ವೇ ಇಲ್ಲ. ಕೃಷ್ಣ ಆಕೆಯನ್ನ ಅತೀವವಾಗಿ ಇಷ್ಟಪಡುತ್ತಿದ್ದ, ಮನಸ್ಸಿನಲ್ಲಿ ಆಕೆಯನ್ನೇ ಆರಾಧಿಸುತ್ತಿದ್ದ, ಆಕೆಯನ್ನ ನಿತ್ಯ ಸ್ಮರಿಸುತ್ತಾ ಇದ್ದ ಕೃಷ್ಣನ ಮೈ ಮನಸ್ಸನ್ನ ರಾಧೆ ಸಂಪೂರ್ಣವಾಗಿ ಆವರಿಸಿದ್ದಳು. ಕೆಲವು ವಾದಗಳ ಪ್ರಕಾರ ಆಕೆ ದಾದಿಚಿ ಮುನಿಯ ಮಗನಾದ ಅಭಿಮನ್ಯುವನ್ನ ಮದುವೆಯಾದಳು ಎಂಬ ವಿವರವಿದೆ. ಆದರೆ ಸುಳ್ಳೆಂದು ಅನೇಕರು ಹೇಳುತ್ತಾರೆ. ಆಕೆ ದೈಹಿಕವಾಗಿ ಇನ್ನೊಬ್ಬರ ಕೈ ಹಿಡಿದರೂ ಸಹ ಆಕೆ ಕೊನೆಯವರೆಗೂ ಸಹ ಕೃಷ್ಣನ ಧ್ಯಾನದಲ್ಲಿಯೇ ಇದ್ದವಳು. ಒಮ್ಮೆ ಕೃಷ್ಣನು ರುಕ್ಮಿಣಿ, ಸತ್ಯಭಾಮರಲ್ಲದೆ ಇತರೆ ಸಾವಿರಾರು ಗೆಳತಿಯರ ಜೊತೆ ಇದ್ದಾಗಲೂ ಸಹ ಒಮ್ಮೆ ರಾಧೆ ರಾಧೆ ಎಂದು ರಾಧಾಳ ಹೆಸರನ್ನ ಕನವರಿಸುತ್ತಿದ್ದದನ್ನ ಗಮನಿಸಿದ ರುಕ್ಮಿಣಿ ಸೋಜಿಗ ಪಟ್ಟು, ನಾವಿಲ್ಲಿ ಇಷ್ಟು ಜನರಿದ್ದರೂ ಸ್ವಾಮಿ ಏಕೆ ಯಾರದ್ದೋ ನಾಮ ಜಪ ಮಾಡುತ್ತಿದ್ದಾರೆ, ಕೃಷ್ಣನೇ ಕನವರಿಸಿಕೊಳ್ಳುವಂತಹ ಆ ಹೆಸರು ಯಾರದ್ದು ಎಂದು ಕೃಷ್ಣನನ್ನೇ ಕೇಳಿದಾಗ ಎಚ್ಚೆತ್ತು ವಾಸ್ತವ ಸ್ಥಿತಿಗೆ ಬಂದ ಕೃಷ್ಣನು ರುಕ್ಮಿಣಿಯಡೆಗೆ ಹೇಳುತ್ತಾನೆ, ಆಕೆ ನನ್ನ ಮನದರಸಿ ರಾಧೆ ಎಂದು. ಆಕೆಯನ್ನ ಒಮ್ಮೆ ಭೇಟಿಯಾದರೆ ನಿನಗೆ ತಿಳಿಯುತ್ತದೆ ಆಕೆ ಯಾರು, ಹೇಗೆ ಹಾಗೂ ಯಾಕಾಗಿ ನಾನು ಅವಳ ಸ್ಮರಣೆಯಲ್ಲಿ ಕಳೆದು ಹೋಗಿದ್ದೆ ಎಂದು. ಇಷ್ಟು ವಿವರಣೆ ಕೇಳಿ ಅವಕ್ಕಾದ ರುಕ್ಮಿಣಿ ರಾಧೆಯನ್ನ ತಾನೊಮ್ಮೆ ಕಂಡೇ ಕಾಣಬೇಕೆಂದು ನಿರ್ಧಾರ ಮಾಡ್ತಾಳೆ. ರಾಧೆಯನ್ನ ಕಾಣಲು ಹೋಗುವಾಗ ಏನಾದರೂ ಕೈಯಲ್ಲಿ ಹಿಡಿದುಕೊಂಡು ಹೋಗೆಂದು ಕೃಷ್ಣ ರುಕ್ಮಿಣಿಗೆ ಹೇಳುತ್ತಾನೆ. ಆಗ ರುಕ್ಮಿಣಿಯು ಬಿಸಿ ಹಾಲನ್ನ ತೆಗೆದು ರಾಧೆಯನ್ನ ಕಾಣಲು ಹೋದಾಗ ಆಕೆ ತನ್ನ ಅಂತಃಪುರದಲ್ಲಿ ಕೃಷ್ಣನ ಸ್ಮರಣೆಯಲ್ಲಿ ಹಾಗೂ ಧ್ಯಾನದಲ್ಲಿ ಇದ್ದಿದ್ದನ್ನ ಗಮನಿಸಿದ ರುಕ್ಮಿಣಿಯು ತಾನು ಕೃಷ್ಣನ ವಿವರಣೆ ಕೇಳಿ ಅವನ ಪರವಾಗಿ ಇಲ್ಲಿಗೆ ಬಂದುದೆಂದು ತಿಳಿಸಿ ಬಿಸಿಯ ಹಾಲನ್ನ ಆಕೆಯ ಕೈಗಿಟ್ಟಾಗ ತಾನೇನೇ ಸ್ವೀಕರಿಸಿದರೂ ಸಹ ಮೊದಲ ಪಾಲು ಶ್ರೀಕೃಷ್ಣನಿಗೆ ಎಂದು ಬಿಸಿ ಹಾಲನ್ನ ಮೊದಲು ತನ್ನ ಎದುರಿಗಿದ್ದ ಕೃಷ್ಣನ ವಿಗ್ರಹಕ್ಕೆ ಕೊಟ್ಟು ನಂತರ ತಾನು ಸೇವಿಸಿದ ರಾಧೆಯ ಆ ಭಕ್ತಿ ಪರವಶತೆಯನ್ನ ಕಂಡ ರುಕ್ಮಿಣಿಯು ಕೃಷ್ಣನು ಈಕೆಯ ಬಗ್ಗೆ ಹಾಗೆ ಹೇಳಿದ್ದು ಎಷ್ಟು ನಿಜವೆಂದು ನಂಬುತ್ತಾಳೆ. ಇತ್ತ ವಾಪಸ್
ಬಂದಾಗ ದ್ವಾರಕದಲ್ಲಿ ಕೃಷ್ಣನ ಪಾದವು ಬೊಬ್ಬೆ ಬಂದುದನ್ನ ಗಮನಿಸಿದ ರುಕ್ಮಿಣಿ ಇದೇಕೆ ಎಂದಾಗ ಅಲ್ಲಿ ರಾಧೆ ಅರ್ಪಿಸಿದ ಬಿಸಿ ಹಾಲು ಇಲ್ಲಿ ತನ್ನ ಕಾಲನ್ನ ತೋಯಿಸಿ ಬೊಬ್ಬೆ ಮೂಡಿದೆ ಎಂದಾತ ಹೇಳುತ್ತಾನೆ. ತನ್ನ ಸ್ವಾಮಿಯು ಸಂಪೂರ್ಣವಾಗಿ ರಾಧೆಗೆ ಒಲಿದಿರೋದನ್ನ ಈ ರೀತಿಯಾಗಿ ಕಂಡುಕೊಂಡ ರುಕ್ಮಿಣಿಯ ಸಹಿತ ಅಲ್ಲಿದ್ದ ಅವನ ಸಖಿಯರೆಲ್ಲ ರಾಧಾ ಕೃಷ್ಣರ ಈ ಒಡನಾಟಕ್ಕೆ ಸೋತು ನಾವು ಆಕೆಯಷ್ಟು ಅದೃಷ್ಟವಂತರಲ್ಲ ಎಂದು ಸಂಕಟ ಪಡುತ್ತಾರೆ. ಮುಂದೆ ಒಮ್ಮೆ ರಾಧೆಗೆ ತನ್ನ ಅಂತ್ಯಕಾಲ ಸಮೀಪಿಸುತ್ತೆಂಬ ಬಗ್ಗೆ ಸೂಚನೆ ಸಿಕ್ಕಾಗ ಆಕೆ ಕೃಷ್ಣನನ್ನ ಮನದಲ್ಲಿ ಧ್ಯಾನಿಸಿ ಅವನ ಸಾನ್ನಿಧ್ಯವನ್ನ ಬಯಸಿದಾಗ ಕೂಡಲೇ ಆಕೆಗೆ ಕೊಟ್ಟಿದ್ದ ವಾಗ್ದಾನದಂತೆ ಕೃಷ್ಣ ಅಲ್ಲಿಗೆ ತಾನು ಬರುತ್ತಾನೆ. ಬಂದು ರಾಧೆಯನ್ನ ಅಂತಹ ದೀನಾವಸ್ಥೆಯಲ್ಲೇ ನೋಡಿದ ಅವನು ದುಃಖಿತನಾಗುತ್ತಾನೆ. ಅವನ ಕಂಗಳಿಂದ ನೀರು ಧಾರಾಕಾರವಾಗಿ ಸುರಿಯುತ್ತದೆ. ಕೊನೆಯದಾಗಿ ತನ್ನಿಂದ ಏನು ಕೋರಿಕೆಯಾಗಬೇಕೆಂದು ಕೇಳುವಂತಳಾಗು ಎಂದು ಕೃಷ್ಣ ಕೇಳಿದಾಗ ತಾನು ವೃಂದಾವನದಲ್ಲಿ ನೋಡಿದ ಕೃಷ್ಣನ ರೂಪದಲ್ಲಿ ಕಾಣು ಎಂದು ಆಕೆ ಹಂಬಲಿಸುತ್ತಾಳೆ. ತಕ್ಷಣ ಕೃಷ್ಣನು ಆವೇಶದಲ್ಲಿ ಆ ರೂಪದಲ್ಲಿ ಆಕೆಯ ಮುಂದೆ ನಿಂತು ಆಕೆಯ ಮೊದಲ ಕೋರಿಕೆ ನೆರವೇರಿಸುತ್ತಾನೆ. ಹಾಗೂ ಅದೇ ವೇಷದಿಂದ ಕೊಳಲ ನಾದದಲ್ಲಿ ರಾಗಬದ್ಧವಾದ ರಾಗ ನುಡಿಸು ಎಂದು ಆಕೆ ಕೇಳಿದಾಗ ಆಕೆಯನ್ನ ನೋಡಲು ಬರುವಾಗಿಲ್ಲ ಕೃಷ್ಣನು ಯಾವ ಮುರಳಿನಾದ ಹೊರಡಿಸುತ್ತಿದ್ದನು ಅದನ್ನೇ ನುಡಿಸುತ್ತಾನೆ. ಅದನ್ನ ಕೇಳುತ್ತಲೇ ರಾಧೆಯು ಅವನ ಮಡಿಲಲ್ಲಿ ಪ್ರಾಣ ಬಿಡ್ತಾಳೆ. ಇದರಿಂದ ಇನ್ನಷ್ಟು ದುಃಖಿತನಾದ ಕೃಷ್ಣನು ಆಕೆಯ ಶವದಿದುರಿನಲ್ಲೇ ತನ್ನ ವೇಣು ಅಥವಾ ಮುರಳಿಯನ್ನ ಮುರಿದು ಹಾಕುತ್ತಾನೆ. ಕಾರಣ ಅದಕ್ಕೂ ರಾಧೆಗೂ ಇದ್ದ ಅವಿನಾಭಾವ ನಂಟಿನಿಂದಾಗಿ ಅದು ಇನ್ನೂ ತನ್ನ ಕೈಯಲ್ಲಿದ್ದರೆ ರಾಧೆಯ ನೆನಪು ತನ್ನನ್ನ ಜೀವಂತವಾಗಿ ಸುಡುತ್ತದೆ ಎಂದು ಅವನಿಗೆ ಸಹ ಗೊತ್ತಿತ್ತು. ಅದೇ ಕಾರಣಕ್ಕೆ ಆತ ಅದರ ಬಳಿಕ ಕೊಳಲನ್ನಾಗ್ಲಿ ಅಥವಾ ಇತರೆ ಯಾವುದೇ ವಾದ್ಯವನ್ನಾಗಿ ನುಡಿಸಲಿಲ್ಲ ಎನ್ನುತ್ತಾರೆ. ರಾಧಾ ಕೃಷ್ಣರ ಈ ಪ್ರೇಮಾನುರಾಗದಿಂದ ನಾವೆಲ್ಲ ತಿಳಿಯಬಹುದಾದದ್ದೇನೆಂದರೆ ರಾಧಾ ಕೃಷ್ಣರ ದೇಹ ಎರಡಾಗಿದ್ರೂ ಸಹ ಅವರಿಬ್ಬರ ಆತ್ಮ ಒಂದೇ ಆಗಿತ್ತು. ಈ ರಾಧಾ ಕೃಷ್ಣರ ತರಹದ ಒಡನಾಟವನ್ನ ಇಂದಿನ ಕಾಲದಲ್ಲಿ ಕನಿಷ್ಠ ಊಹಿಸಲಾದರೂ ಸಾಧ್ಯವಿದೆಯೇ? ಈ ಇಬ್ಬರ ದಿವ್ಯ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.